ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ, ನಾನು ಬಂದಿದ್ದೀನಿ ಅಂದರೆ ಯಾವ್ದಾರೋ ವಿಷಯಗಳಿದ್ದೇ ಇರುತ್ತೆ. ಸೊ ಡಿ ಕೆ ಶಿವಕುಮಾರ್ ನೋಡಿದ್ರೆ ನಮಗೆ ಒಂಥರ ನಗಬೇಕೋ ಅಳಬೇಕೋ ಗೊತ್ತಿಲ್ಲ, ಅಥವಾ ಒಂದು ಗಾದೆ ಮಾತು ನೆನಪು ಬರುತ್ತೆ, ಅಂಟು ಸುಟ್ಟು ಬೆಕ್ಕಿನ ಥರ ಆಡಬೇಡ ಕಣಪ್ಪ ಅಂತ ಅಂತಾರೆ. ಸೊ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಕೂಡ ಇವತ್ತಿನ ಪರಿಸ್ಥಿತಿ ಅದೇ ಆಗಿದೆ. ಬಿಕಾಸ್ ಏನೋ ಪವರ್ ಶೇರಿಂಗು ಅಥವಾ ಒಕ್ಕಲಿಗರು 4% ಜಾಸ್ತಿ, ಒಕ್ಕಲಿಗರು ಲಿಂಗಾಯತರು 4%, 3% ಜಾಸ್ತಿ ಓಟ್ ಬಂದಿದ್ದಕ್ಕೇ 136 ಮುತ್ತುರತ್ನಗಳು ಬಂತು. ಒಕ್ಕಲಿಗರು ಹಾಕಿದ್ದು ಮೇಯ್ನ್ ಉದ್ದೇಶ ಏನಪ್ಪ ಅಂದರೆ ಇವ್ರು ಹಾಕ್ತಾರೆ ಅಂತ, ಬಟ್ ಆಗಲಿಲ್ಲ. ಬಟ್ ಏನೋ ನಮ್ಮಮ್ಮ ಸೋನಿಯಾ ಗಾಂಧಿ ತಾಯಿ ಪಕ್ಷ ಇದ್ದಂಗೆ ಅದು ಇದು ಅಂತ ಅಂದರು ಪಾಪ ಡಿ ಕೆ ಶಿವಕುಮಾರು. ಮುಂದಿನ ಬಾರಿ ತೋರಿಸ್ತಾರೆ. ಈಗ ತಮ್ಮನ ಮನೆಗೆ ಕಳಿಸಿದ್ದಾರೆ, ನೆಕ್ಸ್ಟು ಇವ್ರನ್ನ ಮನೆಗೆ ಕಳಿಸ್ಬೇಕು ನಾವು. ಅಲ್ಲ, ನಾನು ಹೇಳೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ತಗೊಂಡ್ಮೇಲೆ ಕೊಟ್ಟಿದ್ದೀವಿ, ಪೆನ್ನು ಪೇಪರ್ ಕೊಡಲ್ವಾ ನನಗೂ, ಮೂರನೇ ಮಾಡಿ ಇರೋ ಅಧಿಕಾರಕ್ಕೆ ಕೊಡಿ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಒಕ್ಕಲಿಗರು ದೊಡ್ಡ ಮನಸ್ಸು ಮಾಡಿ ಕೊಟ್ಟರು. ಬಟ್ ನಿಮ್ಗೆ ಅದು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ನೀವು ಆಗೋದಿಲ್ಲ. ಸೊ ನಾನಿಲ್ಲಿ ಏನಕ್ಕೆ ಇವ್ರ ಪರಿಸ್ಥಿತಿ ಅಂಟು ಸುಟ್ಟು ಬೆಕ್ಕಿನ ಥರ ಆಡ್ತಾಯಿದ್ದಾರೆ, ಆ ಕಡೆಗೆ ಈ ಕಡೆಗೆ ಸಮಾಧಾನ ಇಲ್ಲ, ಅಥವಾ ಓದ್ ಕಡೆ ಎಲ್ಲ ಇವರೇ ಹೇಳ್ಕೊಟ್ಬಿಟ್ಟು ಅವನು ಯಾರೋ ವಿನಯ್ ಗುರೂಜಿ ಅಂತೆ, ಇನ್ಯಾರೋ ಮುನಿಗಳಂತೆ, ಇನ್ಯಾರೋ ಸ್ವಾಮೀಜಿ ಅಂತೆ, ಇವ್ರುಗಳೆಲ್ಲ ಅಲ್ಲೆಲ್ಲೋ ಹೋಗ್ತಾರೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಕಷ್ಟಪಟ್ಟಿದ್ದಾರೆ. ಸರಿ ಸ್ವಾಮಿ, ಆಯಿತು, ಆಗ್ತಾರೆ. ಯಾವಾಗ ಆಗ್ತಾರೆ ಏನು ಅದನ್ನು ಹೇಳ್ಬಿಡಿ, ಭವಿಷ್ಯ ಹೇಳ್ತಿರಲ್ಲ ನೀವು. ನಮ್ಮ ಪ್ರಕಾರ ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ. ನಾನು ಓಪನ್ ಚಾಲೆಂಜಾಗಿ ಹೇಳ್ತೀನಿ. ಒಂದು ವೇಳೆ ಆದರೆ ಏನೋ ತುಂಬ ಕಷ್ಟಪಟ್ಟು ಅದು ಇದು ಮಾಡಿ ಆಗ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಆಗಲ್ಲ. ದೇರ್ ಈಸ್ ಎ ಚಾನ್ಸ್ ಫಾರ್ ಜಿ ಪರಮೇಶ್ವರ್ ಆರ್ ಎಂ ಬಿ ಪಾಟೀಲ್ ಆರ್ ದೊಡ್ಡ ಖರ್ಗೆ, ಮರಿ ಖರ್ಗೆ ಇದ್ದಾರಲ್ಲ ಅವ್ರ ಅಪ್ಪಾಜಿ AICC ಅಧ್ಯಕ್ಷರು. ಸೊ ಇವ್ರು 3 ಜನದಲ್ಲಿ ಒಬ್ರು ಆಗ್ಬೋದು. ಯಾಕೆಂದರೆ ಸಿದ್ದರಾಮಯ್ಯ ಅವ್ರಿಗೆ ಒಕ್ಕಲಿಗರಂದರೆ ಆಗಲ್ಲ, ಲಿಂಗಾಯತರಂದರೆ ಆಗಲ್ಲ, ಬ್ರಾಹ್ಮಣರಂದರೆ ಆಗಲ್ಲ. ಅದು ಗೊತ್ತಿರೋ ವಿಷಯ, ಸುಮಾರು ಸಲ ಪ್ರೂವ್ನೂ ಆಗಿದೆ. ಒಂದು. ಎರಡನೇದು, ಸಿದ್ದರಾಮಯ್ಯನವರು ಇಳಿಯೋದು ಭಾಳ ಖಚಿತ, ಅದು ಇಳಿತಾರೆ. ಸೊ ಈಗ ಸಿದ್ದರಾಮಯ್ಯ ನಾನು ಅಹಿಂದ ಚಾಂಪಿಯನ್ನು, ನಾನು ದಲಿತ ರಾಮಯ್ಯ, ಅದು ಈಗ ಅವ್ರಿಗೆ ಒಂದು ಆಪ್ಷನು. ಬಟ್ ಎಂ ಬಿ ಪಾಟೀಲ್ ಏನಕ್ಕೆ ಅಂತ ಅಂದರೆ ಲಿಂಗಾಯತರು ರಿವರ್ಸ್ ಆಗಿದ್ದಾರೆ. ಸೊ ಎಂ ಬಿ ಪಾಟೀಲಿಗೆ ಕೊಟ್ಬಿಟ್ಟು ನೋಡಿ ನಾನು ಲಿಂಗಾಯತರನ್ನು ಮಾಡಿದೆ, ನನಗೀಗ ಈಗ ಅವ್ರ ಮಗನಿಗೆ ಒಂದು ರಾಜಕೀಯ ಭವಿಷ್ಯ ಕೊಡಬೇಕು. ಸೊ ವರ್ಣದಲ್ಲಿ ಲಿಂಗಾಯತರು ಜಾಸ್ತಿ. ಸೊ ಆ ರೀತಿ ಪ್ಲೇ ಮಾಡ್ಬೋದು. ಬಟ್ ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ, ಯಾರೋ ಹೇಳಿದಾರಲ್ಲ, ಅವ್ರು ಯಾರೋ ರಾಜ್ಗುರು ಅವರು, ಇನ್ನೊಬ್ಬರು, ಎಲ್ಲ ಸ್ವಾಮೀಜಿಗಳಿಗೂ ನಾನು ಚಾಲೆಂಜ್ ಮಾಡ್ತೀನಿ. ಒಂದು ವೇಳೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನೀವು ಸಾರ್ವಜನಿಕವಾಗಿ ಚೀಮಾರಿ ಹಾಕಿಸ್ಕೋಬೇಕು, ಆಗಲಿಲ್ಲ ಆದರೆ ಅದು ನಿಮ್ಮ ಪವರು, ನಿಮ್ಮ ಶಕ್ತಿ ಅಲ್ಲ ರೀ. ಭವಿಷ್ಯ ಇದೆ, ಆದರೆ ಯಾರೋ ಹೇಳ್ದಂಗೆ ಇಂತಿಂಥ ದಿನ ಹಿಂಗೆ ಆಗುತ್ತೆ ಆ ಥರ ಹೇಳೋರು ಇದ್ದಾರೆ. ಬಟ್ ನೀವುಗಳ ಆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ ನಿಮ್ಗಳಿಗೆ. ನೀವೇನಂದರೆ ಟಿ ವಿ ಮುಂದೆ ಬರಬೇಕು, ಏನೇನೋ ಹೇಳ್ತೀರಾ ಮಾಡ್ತೀರಾ. ನಿಮಗೆ ಓಪನ್ ಚಾಲೆಂಜ್ ಆಗ್ತೀನಿ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಕೋಡಿಶ್ರೀ ಮಠದವ್ರಿಗೆ. ಡಿ ಕೆ ಶಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಆದರೆ ಯಾವಾಗ ಆಗ್ತಾರೆ, ಯಾವ ತಿಂಗಳು ಆಗ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಿಯಿಂದ ಇಳಿತಾರೋ ಇಲ್ವೋ, ಇಳಿದ್ರೆ ಯಾವಾಗ ಇಳಿತಾರೆ. ಈ ಸರ್ಕಾರದ ಕತೆ ಏನು ಹೇಳ್ರಪ್ಪ, ಬಂದು ಒಂದು ಡಿಬೇಟ್ ಮಾಡಿ. ನೀವು ಹೇಳ್ದಂಗೆ ಆಗ್ಬಿಟ್ರೆ, ನೀವು ಹೇಳ್ದಂಗೆ ನಾನು ಕೇಳ್ಬಿಡ್ತೀನಿ. ಓಲಿ ಸಾರ್ವಜನಿಕವಾಗೇ ಬೇಕಾದ್ರೆ ಹ್ಯಾಂಗೆ ಬೇಕಾದ್ರೂ ಮಾಡ್ಬಿಡೋಣ, ಆಯಿತು ಬಿಡಪ್ಪ ಹೋಗಲಿ ಅಂದ್ಬಿಟ್ಟು. ಇಲ್ಲ ಅಂದರೆ ನೀವುಗಳಂಗೆ ಮಾಡ್ಕೋಬೇಕು. ಸೊ ದಯವಿಟ್ಟು ಜನಗಳಿಗೆ ಏನೇನೋ ಹೇಳಿ ಮಾಡಬೇಡಿ. ಭವಿಷ್ಯ ಇರೋದು ನಿಜ, ಹಿಂಗೆ ಆಗಬೇಕು ಅನ್ನೋದು ಬರ್ದು ಕಳಿಸಿರ್ತಾನೆ. ಆದರೆ ನೀವುಗಳೆಲ್ಲ ಹೇಳೋದೆಲ್ಲ ಡೋಂಗಿಗಳು ನೀವು. ಆದ್ದರಿಂದ ಸ್ನೇಹಿತರೆ, ಡಿ ಕೆ ಶಿವಕುಮಾರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದಿಲ್ಲ. ಇದು ನಿಶ್ಚಿತ, ಖಚಿತ, ಉಚಿತ. ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾರ ಕೆಳಗಿಳಿದ್ರೆ ಈ ಸರ್ಕಾರ ಬಿದೋಗುತ್ತೆ. ಬೈ ಚಾನ್ಸ್ ಏನಾದ್ರೂ ಸಿದ್ದರಾಮಯ್ಯ ಏನೋ ಸೈಲೆಂಟಾಗಿ ಇತ್ತು, ಅದು ಇದು ಆ ಥರ ಕನ್ವಿನ್ಸ್ ಆದರೆ ದೆರ್ ಈಸ್ ಎ ಚಾನ್ಸ್ ಫಾರ್ ದಲಿತ್ CM ಜಿ ಪರಮೇಶ್ವರ್ ಆರ್ ದೊಡ್ಡ ಖರ್ಗೆ ಆರ್ ಎಂ ಬಿ ಪಾಟೀಲ್ರು ಫ್ರಮ್ ಲಿಂಗಾಯತ್ ಕೋಟ. ಸೊ ಇದು ಇವತ್ತಿನ ವಿಶೇಷ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ. ಇದು ನಿಶ್ಚಿತ, ಖಚಿತ, ಉಚಿತ. ನಮಸ್ಕಾರ ಸ್ನೇಹಿತರೆ.